ಅಸ್ಮದ್ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. 2026ನೇ ವರ್ಷದ ಮಿಥುನ ರಾಶಿಯ ಫಲಾಫಲಗಳು ಹೇಗಿದ್ದಾವೆ ಅಂದರೆ, ಈ 2026ನೇ ವರ್ಷದಲ್ಲಿ ಮಿಥುನ ರಾಶಿಯಲ್ಲಿ ಮೃಗಶಿರ, ಆರಿದ್ರ, ಪುನರ್ವಸು ಅಂತಕ್ಕಂಥ 3 ನಕ್ಷತ್ರಗಳ ಸಂಯೋಜನೆ ಇದೆ. ಮೃಗಶಿರ ನಕ್ಷತ್ರಕ್ಕೆ ವಿಶೇಷವಾಗಿ ಕುಜನಕಾರಕನಾದರೆ, ಪುನರ್ವಸು ಆರಿದ್ರ ನಕ್ಷತ್ರಕ್ಕೆ ರಾಹುಕಾರಕನಾದರೆ, ಪುನರ್ವಸು ನಕ್ಷತ್ರಕ್ಕೆ ಗುರುಕಾರಕನಾಗ್ತಾನೆ. ದಶಮದಲ್ಲಿ ಶನಿ ಇದ್ದು ಲಗ್ನದಲ್ಲಿ ಗುರು ಇರತಕ್ಕಂಥದ್ದು ಒಂದು ಅಂಶಕರ ಯೋಗ. ಇದು ಈ ಮಿಥುನ ರಾಶಿಯವರಿಗೆ 2026ನೇ ವರ್ಷ ಅತ್ಯಂತ ಅಮೋಘವಾಗಿರ್ತಕ್ಕಂಥ ಯೋಗ. ಯಾವೆಲ್ಲ ಇಷ್ಟು ದಿನಗಳ ಕಾಲ ಏನೆಲ್ಲ ಶ್ರಮವನ್ನು ಹಾಕಿ ನೀವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಈ ಎಲ್ಲ ಕಷ್ಟಗಳು ಕೂಡ ಒಂದೇ ಕ್ಷಣದಲ್ಲಿ ಈ 2026ನೇ ವರ್ಷ ಮುಕ್ತಿ ಕಾಣ್ತಕ್ಕಂಥ ವರ್ಷ. ಹಾಗಾಗಿ ಅಂಶಕರ ಯೋಗ ಅಂದರೆ ಏನಿದು? ಅಂಶಕರ ಯೋಗ ಅಂದರೆ ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಅಂಶಪಕ್ಷ ಅಂತ, ಅತ್ಯಂತ ಸುಭದ್ರ ಮತ್ತು ಅತ್ಯಂತ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು ಅಂತ. ಯಾಕಂದರೆ ಈ ಸೃಷ್ಟಿಯ ನಿಯಮವನ್ನು, ಸೃಷ್ಟಿಯನ್ನು ಸೃಷ್ಟಿಸುವಂತಹ ಬ್ರಹ್ಮದೇವನು ಅಂಶಾರೂಢನಾಗ್ತಾನೆ. ನಾವು ಈಗ ಉತ್ಸವಗಳಲ್ಲೂ ಕೂಡ ಅಂಶೋತ್ಸವ ಅಂತ ಕರಿತೀವಿ. ಅಂದರೆ ಅಂಶಪಕ್ಷಿಯ ಮೇಲೆ ಸುಭದ್ರವಾಗಿ ನಡೆಯುವಂತಹ ವರ್ಷ ಯಾವುದಾದ್ರೂ ಮಿಥುನ ರಾಶಿಯವರೆಗಿದ್ದರೆ ಅದು ಈ ಒಂದು 2026ನೇ ವರ್ಷದ ವರ್ಷ. ಹಾಗಾಗಿ ಮಿಥುನ ರಾಶಿಯವರು ಇಲ್ಲಿ ತನಕ ಏನೆಲ್ಲ ಕಷ್ಟಪಟ್ಟಿದ್ದೀರಾ, ಏನೆಲ್ಲ ಅವಮಾನಗಳನ್ನು ಪಟ್ಕೊಂಡಿದ್ದೀರಾ, ಈ ಎಲ್ಲ ಅವಮಾನಗಳಿಗೂ ಈ ಒಂದು ಮಿಥುನ ರಾಶಿಯವರಿಗೆ ಈ ವರ್ಷ ಅತ್ಯಂತ ಶುಭ ಫಲವನ್ನು ಕಾಣ್ತಕ್ಕಂಥದ್ದು. ಅದರಲ್ಲೂ ಕೂಡ ಜೂನ್ 2ರ ನಂತರದಲ್ಲಿ ಧನಕಾರಕನಾಗಿರ್ತಕ್ಕಂತಹ ಗುರುವು ಉಚ್ಚನಾಗಿ 2ನೇ ಮನೆಗೆ ಹೋಗ್ತಾನೆ. ಸರ್ಕಾರದಿಂದ ಅನುಕೂಲಕರವಾಗಿರ್ತಕ್ಕಂಥ ಎಲ್ಲ, ಈಗ ಸರ್ಕಾರ ಮಟ್ಟದಲ್ಲಿ ಏನೋ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರಾ, ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಅಡೆತಡೆಗಳಾಗಿರುತ್ತೆ, ನಿಂತು ಹೋಗಿರುತ್ತೆ, ಅದೆಲ್ಲವೂ ಕೂಡ 2026ರಲ್ಲಿ ನಿಮಗೆ ಪುನಃ ವಾಪಸ್ ಬರ್ತಕ್ಕಂಥದ್ದಾಗುತ್ತೆ. ವಿದೇಶಿ ವಿನಿಮಯ ಕೇಂದ್ರಗಳಲ್ಲಿ ಅಥವಾ ವಿದೇಶದಿಂದ ಆಮದು ರಫ್ತನ್ನು ಮಾಡ್ಕೊಳ್ತಾ ಇರ್ತಕ್ಕಂಥವ್ರಿಗೂ ಕೂಡ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥವ್ರು ಮಿಥುನ ರಾಶಿಯವರಿಗೆ ಈ ವರ್ಷ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ವರ್ಷ. ಟ್ರಾವೆಲ್ ಏಜೆನ್ಸಿ ಮಾಡ್ತಾ ಇರ್ತೀರಾ, ಟ್ರಾವೆಲ್ಸ್ ಮಾಡ್ತಿರ್ತೀರಾ, ಇವರೆಲ್ಲರಿಗೂ ಕೂಡ 2026 ಅಮೋಘವಾದ ವರ್ಷ. ಹಾಗಾಗಿ ಅಂಶಕರ ಯೋಗ ಅಂದರೆ ಅದೇ, ಎಲ್ಲ ಜಾಡ್ಯಾದಿಗಳಿಂದ ವಿಮುಕ್ತಿಯನ್ನು ಹೊಂದಿ ಮುಖ್ಯವಾಗಿ ಅಂಶತೂಲವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಯೋಗವನ್ನು ಪಡ್ಕೊಳ್ಳುವಂತಹ ಯೋಗ ಈ ಒಂದು ಮಿಥುನ ರಾಶಿಯವರಿಗೆ. ಇನ್ನು ಕೋರ್ಟು ಕಚೇರಿ ವಿಚಾರಾದಿಗಳಿಗಿರಬಹುದು, ಅಥವಾ ಉದ್ಯೋಗವನ್ನು ಆರಿಸಿಕೊಳ್ಳಬಹುದಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿರಬಹುದು, ಹೊಸ ಉದ್ಯೋಗವನ್ನು ಸೃಷ್ಟಿಸುವಂತಹ, ಹೊಸ ವ್ಯವಹಾರವನ್ನು ಪ್ರಾರಂಭಿಸುವಂತಹ, ಹೀಗೆ ಯಾವೆಲ್ಲ ಕೆಲಸಗಳನ್ನು ಮಾಡಿಕೊಳ್ಬೇಕಂತಕ್ಕಂಥ ಮನಸ್ಥಿತಿ ಇದ್ದಂಥ ಪ್ರತಿಯೊಬ್ಬ ಮಿಥುನ ರಾಶಿಯವರು ಕೂಡ ಅತ್ಯಂತ ಶೀಘ್ರವಾಗಿ ಫಲಪ್ರದವಾಗಿ ಆ ಕಾರ್ಯಗಳನ್ನು ಕಾರ್ಯಗತಕ್ಕೆ ತರ್ತಕ್ಕಂಥ ವ್ಯವಸ್ಥೆಯನ್ನು ಆ ದೈವ ಸ್ವರೂಪನಾಗಿರ್ತಕ್ಕಂಥ ಆ ಒಂದು ಮಹಾಗಣಪತಿ ಮತ್ತು ದೈವ ಸ್ವರೂಪವನ್ನು ಧಾರಣೆ ಮಾಡಿರ್ತಕ್ಕಂಥ ಗುರುದೇವನು ನಿಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಬಾಧಿಸ್ಬೋದು, ಇದೆಲ್ಲದರಿಂದಲೂ ಹೊರಗಡೆ ಬರಬೇಕು, ಎಲ್ಲ ರಾಜಯೋಗಾದಿಗಳ ಫಲಗಳು ನಮಗೆ ಲಭಿಸಬೇಕಂದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, 13 ದಿನಗಳ ಕಾಲ ನೀವು ಪ್ರತಿನಿತ್ಯವೂ ಕೂಡ ಒಂದು ಸೂರ್ಯನಾರಾಯಣನ ಅಷ್ಟೋತ್ತರವನ್ನು ಮಾಡಿ, ಸೂರ್ಯನಾರಾಯಣನ ತದ್ರೂಪವಾಗಿರ್ತಕ್ಕಂಥ ಬಾಲಬ್ರಹ್ಮಚಾರಿಗೆ ನೀವೇನಾದರೂ ಸಿಹಿ ಪದಾರ್ಥವನ್ನು ಕೊಟ್ಟಿದ್ದೆ ಆದರೆ ಈ 13 ದಿನಗಳಲ್ಲಿ ನೀವೊಂದು ವ್ರತದ ನಿಯಮಾನುಸಾರದ ಹಾಗೆ ಪ್ರತಿ 3 ತಿಂಗಳಿಗೊಮ್ಮೆ ಪ್ರತಿನಿತ್ಯವೂ ಕೂಡ ಚಿಕ್ಕ ಮಕ್ಕಳಿಗೆ ಏನಾದರೂ ಸಿಹಿ ಕೊಡೋದರೊಂದಿಗೆ ನೀವು ಈ 13 ದಿನಗಳ ಕಾಲ 4 ತಿಂಗಳಿಗೊಮ್ಮೆ ಈ 13 ದಿನಗಳ ಕಾಲ ವ್ರತವನ್ನು ಮಾಡಬೇಕು. ಅದು ಹೇಗೆ ಮಾಡಬೇಕಪ್ಪ ಅಂದರೆ, ಪ್ರತಿನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ, ಆ ಬೆಳಗಿನ ಜಾವದಲ್ಲಿ ಏಳುವಂಥ ಅಭ್ಯಾಸವನ್ನು ಮಾಡಿಕೊಂಡು ಆ ಸೂರ್ಯನಾರಾಯಣನ ಉಪಾಸನೆ ಮಾಡಿ ಒಂದು 13 ಜನ ಗಂಡು ಮಕ್ಕಳಿಗೆ ಒಂದು ಸ್ವಲ್ಪ ಚಾಕ್ಲೇಟೋ ಈ ಥರ ಈ ಒಂದು ಸಿಹಿ ಪದಾರ್ಥವನ್ನು ಹಂಚೋದ್ರಿಂದ ಇನ್ನಷ್ಟು ರಾಜಯೋಗ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಅನೇಕ ಶುಭ ಫಲಗಳನ್ನು ಕಾಣುವಂತಹ ಏಕಮೇವ ರಾಶಿ ಯಾವುದಾದ್ರೂ ಇದ್ದರೆ ಅದು ಮಿಥುನ ರಾಶಿ ಮಾತ್ರ. ಹಾಗಾಗಿ ನಂಬರ್ 1 ಅಂತ ನಾವು ಕರೀಬೋದು. ಯಾಕೆಂದರೆ ಈ 2026ರಲ್ಲಿ ಅತ್ಯಂತ ಶುಭ ಫಲವನ್ನು ಕಾಣುವಂಥ ಯಾವುದಾದ್ರೂ ಒಂದೇ ಒಂದು ರಾಶಿ ಇದ್ದರೆ ಅದು ಟಾಪ್ ಮೋಸ್ಟ್ ರಾಶಿ, ಅದು ಮಿಥುನ ರಾಶಿ. ಹಾಗಾಗಿ ಈ ರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಂಯಮದಿಂದ ನಿಮ್ಮ ಬದುಕನ್ನು
ಯಾವ ರೀತಿ ಸನ್ಮಾರ್ಗದಲ್ಲಿ ಬದುಕಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡಿಕೊಂಡು ಬದುಕಿದ್ದೆ ಆದರೆ ದಶಮಾಧಿಪತಿಯಾಗಿರ್ತಕ್ಕಂಥ ದಶಮಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ದಶಮಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮ್ಮನ್ನು ಇನ್ನೊಂದಷ್ಟು ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥವನಾಗ್ತಾನೆ. ಸಾಧ್ಯವಾದರೆ ಗುರುಗಳ ಸನ್ನಿಧಾನಕ್ಕೆ ಪ್ರತಿ ಗುರುವಾರವೂ ಕೂಡ ಹೋಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಶುಭವಾಗಲಿ. 2026ನೇ ವರ್ಷ ನಿಮ್ಮ ಮಿಥುನ ರಾಶಿಯವರ ಎಲ್ಲರ ಬದುಕು ಕೂಡ ಬಂಗಾರಮಯವಾಗಿರಲಿ ಅಂತೇಳಿ ಪ್ರಾರ್ಥಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು.